बीजापुर में मनगुड़ी ट्रॉफी 2025 सीजन 2 का आयोजन बीजापुर शहर के हमाल कॉलोनी वार्ड नंबर 16 में सभी नौजवानों के लिए एक क्रिकेट का आगाज़ किया गया था। इसके चलते पिछले 2 महीने से टूर्नामेंट में बहुत से टीम आकर अपना खेल दिखाया था, तो आज के दिन फाइनल मैच रखा गया था। इस कार्यक्रम में मनगुड़ी ब्रदर्स और सभी वार्ड के लोगों ने मिलकर किया था। तो आज बीजापुर मेयर अब्दुल रज़ाक वर्ती, वार्ड नंबर 16 कारपोरेटर शफीक मनगुड़ी, केसर इनामदार अप्पू गौड़ा उपस्थित थे। राजपूत और सहारा टीम के बीच आज मैच थी। आज सहारा टीम ने अपने जीत का परचम लहराया है। फर्स्ट प्राइज 20,000 रुपये और ट्रॉफी, सेकंड प्राइज 10,000 रुपये और ट्रॉफी दिया गया और सभी गण्यमान्य लोगों का सम्मान किया गया। ಮತ್ತೊಂದು ಗ್ಯಾಪಿನಲ್ಲಿ ಹೊಡೆತಕ್ಕಾದ ನೋಡಬೇಕು. ಇಲ್ಲಿ ಮತ್ತೊಂದು ಸಿಂಗಲ್ ತೆಗೆಯಲು ಪ್ರಯತ್ನ ಸದ್ದ ಮುನಿಗುವುದು ಅಷ್ಟೇ ಅದ್ಭುತವಾಗಿ ಕೂಡ ಇಲ್ಲಿ ಫೀಲ್ಡಿಂಗ್ ಮಾಡಿದ್ದಾರೆ ಅಕ್ಷಯ್. ಮತ್ತೊಂದು ಬಾಲ್ ಟಾಸ್, छक्का, रोमांचक छक्का और समाप्त. ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ अक्षय बेस. जो रन चुराएगा वजर और मैच भी चुराएगा. ಇದು ಒಂದು ರೋಮಾಂಚಕ ಬ್ಯಾಟ್ ತಿಳಿಸಿದರು. ಮತ್ತೊಂದು ಬಾಲ್ ಚುಕ್ಕಿಯಂತೆ ಕಾಣುತ್ತಿದೆ. ಇಲ್ಲಿ ಮಿಸ್ ಕೀಪಿಂಗ್ ಕಾದು ನೋಡಬೇಕು. ಚೌಕ, ಬೌಂಡ್ರಿ, ಲೆಗ್ ಪಾಯಿಂಟ್. ಮತ್ತೊಂದು ಫಿಫ್ಟಿ ಇದೆ, ಕಾದು ನೋಡಬೇಕು. ಒಳ್ಳೆ ಹೊಡೆತದಲ್ಲಿ ಕಾದು ನೋಡಬೇಕು. ಅಷ್ಟೇ ಅದ್ಭುತವಾಗಿ ಕೂಡ ಇಲ್ಲಿ ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ. ರನ್ ಔಟ್ ಹೋಗೋ ಚಾನ್ಸಸ್ ಕೂಡ ಇದೆ, ಕಾದು ನೋಡ್ಬೇಕು ಅಂಪರ್ ನಿರ್ಣಯ. ಮತ್ತೊಂದು ಗ್ಯಾಪ್ನಲ್ಲಿ ಹೊಡೆತ, ಕಾದು ನೋಡ್ಬೇಕಿಲ್ಲ. ಚೌಕ, ಬೌಂಡ್ರಿ, ಚೌಕ. ಒಬ್ಬ ಬಲಿಷ್ಠ ದಾಂಡಿಗಿನಿಂದ ಬಲಿಷ್ಠವಾದ ಚೌಕ. ಮತ್ತೊಂದು ಹೊಡೆತದಲ್ಲಿ ಕಾದು ನೋಡಬೇಕು ಅಂಪರ್ ನಿರ್ಣಯ. ಚಕ್ಕ, ಚಕ್ಕ. बेहतरीन एक्शन पे छक्का दिया है प्रेमू मैत्री ने. ರಿಮೈನಿಂಗ್ ಹಂಗೆ ಇದು ಕೇಸ್ ಮಾಡಕ್ ಹೋಗಿಲ್ಲ. ಒಳ್ಳೆ ಚಾಣಕ್ಯನಿಂದ ಕಾದು ನೋಡಬೇಕು.
4 ರನ್ಗಳು. ಚೌಕ ಹೋಗೋಕೆ ನಿಲ್ಸಿದ್ರು. ರನ್ಗಳು ಸೀಸನ್ 2ರ ಒಂದು ಟ್ರೋಫಿ ಕಮಿಟಿ ಪರವಾಗಿ ಒಂದು ಪ್ರೀತಿಯ ಸತ್ಕಾರ ಸನ್ಮಾನ ಇದೆ. ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕಂತ ಒಂದು ಮಾಜಿ ಮೇಯರ್ ಆದಂತ ಅಬ್ದುಲ್ ರಜಾಕ್ ಹೊಡ್ಡಿ ಸಾಹೇಬರಿಗೆ ಪ್ರೀತಿಪೂರ್ವಕವಾದ ಒಂದು ಸನ್ಮಾನ ಇದೆ. ಇದನ್ನ ಮಾಡಿ ತಮ್ಮದೇ ಆದಂತಹ ಖ್ಯಾತಿ ಮೂಡಿಸುವಂತಹ ಹೊಡ್ಡಿ ಸಾಹೇಬರಿಗೆ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ತಡಬೇಕು. ಅಭಿನಂದನೆಗಳು. ಅದೇ ರೀತಿ ಜೋರಾಗಿ ಚಪ್ಪಾಳೆ ತಡಬೇಕು ಗಣ್ಯಮಾನ್ಯರಿಗೆ. ಕ್ಷಮಿಸಬೇಕು. ಅದೇ ರೀತಿ ಮುಂದೆ ಆಮೇಲೆ ಯಾವತ್ತು ಯೋಗಾಪುರದ ಗಣ್ಯಮಾನ್ಯರೇ, ವೇದಿಕೆ ಮೇಲೆ ಇದ್ದಂಥ ಶಫೀಕ್ ಮನಗೋಳಿ ಅವರೇ, ಅಪ್ಪ ಪೂಜಾರಿ ಅವರೇ, ನಮ್ಮ ಕೈಸರ್ ಇನಾಮದಾರ್ ಅವರೇ, ಚೌಹಾನ್ ಅವರೇ, ಇಲ್ಲಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಈ ಮನಗೋಳಿ ಟ್ರೋಫಿ ಸತತ 2 ತಿಂಗಳಿಂದ ಒಂದು IPL ರೀತಿಯಲ್ಲಿ ತಾವು ನಡೆಸಿದನ್ನು ಬಹಳ ಶ್ಲಾಘನೀಯ. ಯಾಕಂದ್ರೆ ಇಂತಹ ಪ್ರದೇಶದಲ್ಲಿ ಇಂಥವು ಆಟಗಾರರ ಜೊತೆ ನಾವು ಕ್ರಿಕೆಟ್ ನೋಡೋದು ಬಹಳ ಒಂದು ಸಂತೋಷದ ವಿಷಯ. ತಾವೆಲ್ಲರೂ ಸತತ 2 ತಿಂಗಳಿಂದ ಅಂಪೈರ್ ಆಗಲಿ, ವೇದ ತಂಡ ಆಗಲಿ, ಕಮಿಟಿಯವರಾಗಲಿ ಎಲ್ಲ ರೀತಿಯಲ್ಲಿ ಒಂದು ಚಲೋ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರಿ. ಮತ್ತು ಇವತ್ತು ಇಷ್ಟು ಜನಗೆ ಟ್ರೋಫಿಯನ್ನು ಕೊಟ್ಟಿದ್ದು ಅವ್ರಿಗೆ ಸನ್ಮಾನ ಮಾಡಿದ್ರಿ. ಇದ್ರಾಗ ಸೋಲು ಗೆಲ್ಲುದು ಸುಲಭ. ನಾವು ಸೋಲ್ದವರು ಯಾವತ್ತು ಸೋಲಿ ವರ್ತಿಸಿ ಅನ್ಬಾರ್ದು. ಸೋಲ್ದವರು ಮುಂದಿನ ಸಲ ನಾವು ಜಾಸ್ತಿ ವರ್ತಿಸಿ ನಾವು ಇದು ನಮ್ಮ ಭಾವನೆ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಸೋಲು ನಾವು ಎಲ್ಲೇ ತಪ್ಪಿರ್ತೀವೋ ಅದರಿಂದ ನಮ್ಗೆ ಸೋಲಾಗಿರ್ತೈತಿ. ಬಟ್ ಯಾವುದೇ ಆಟಗಾರರಿಂದ ಯಾವುದೇ ಇದರಿಂದ ಸೋಲು ಆಗುವುದಿಲ್ಲ. ನಮ್ಮ ಕಣ್ಣ ತೂಕಲಿಂದ ಅಥವಾ ನಾವು ಏನಾದರೂ ತಪ್ಪು ಮಾಡಿದಲ್ಲಿ ಅದು ಸೋಲು ನಾವು ಅನುಭವಿಸಬೇಕಾಗತ್ತೆ. ಆದ್ದರಿಂದ ತಾವೆಲ್ಲರೂ ಒಳ್ಳೆಯ ಕ್ರಿಕೆಟ್ದಾರರು ಇಲ್ಲಿ ಆಟ ಆಡಿದ್ರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸೋತವ್ರಿಗೂ ಅಭಿನಂದನೆಗಳು, ಗೆದ್ದವ್ರಿಗೂ ಅಭಿನಂದನೆಗಳು. ಯಾಕಂದ್ರೆ 12 ಟೀಮ್ 2 ತಿಂಗಳದಾಗ ಇದು ನಡೆಸೋದು ಸಾಮಾನ್ಯ ಕೆಲಸ ಅಲ್ಲ. ಈ ಮನಗೋಳಿ ಫ್ಯಾಮಿಲಿಯವರು ಅವ್ರ ಜೊತೆಯಲ್ಲಿ ಅವ್ರ ಕಂಪನಿ ಫ್ರೆಂಡ್ಸ್ ಅದಾರ, ಎಲ್ಲರೂ ಕೂಡಿ ಒಂದು ಸೌಂದರ್ಯವಾದ ಇದು ಕ್ರಿಕೆಟ್ ಮೈದಾನ ಮಾಡಿ ಅದನ್ನು ಮಾಡಿಸಿದ್ದಾರೆ. ಯುವಕರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಈ ವಾರ್ಡ್ ಮೆಂಬರ್ ಅವರು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತು ನಾವು ಬೆಂಗಳೂರಿಗೆ ಬಂದಿದ್ವಿ, ಅಲ್ಲಿ ಅರ್ಧ ದಾರ್ಯಾಗ ಫೋನ್ ಮಾಡಿ ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಮತ್ತೊಂದು ತಾಸು ಇಲ್ಲೇ ಬಿಟ್ಟಿದ್ವಿ. ಅದು ನಾವು ಚಿತ್ರದುರ್ಗ ಹೋಗ್ಬೇಕಾಗಿತ್ತು. ಯಾವ ಕ್ರಿಕೆಟ್ ಗೆದ್ದಿದ್ದು ನೋಡ್ಬೇಕಂತ ನಾವು ನಿಮ್ಮ ಮೆಂಬರ್ ನಮ್ಗೆ ಬೀಳಾದೆ ಇಲ್ಲಿ ಕರ್ಕೊಂಡು ಬಂದಾಗ ಮತ್ತು ಪೂರಾ ಎಲ್ಲ ಕಾರ್ಯಕ್ರಮ ಮುಗಿತು. ನಾವು 2 ಮಿನಿಟ್ಗೆ ಹೋಗಿ 2 ಮಿನಿಟ್ ಅಂದ್ರೆ ಆತ ಒಂದು 2 ತಾಸು ಇಲ್ಲೇ ಕೊಡಿಸ್ಬೇಕು. ಇರ್ಲಿ ಅವ್ರ ಕೆಲಸ ಹಂಗೆ ಅದ. ಈ ವಾರ್ಡಿನ ಕೆಲಸ ಮಾಡೋ ಟೈಮ್ ನಾವು ಅಷ್ಟೇ ಜಿದ್ದು ಮಾಡಿ ತಾವು ಏನು 20 ವರ್ಷದಿಂದ ಏನು ಕೆಲಸ ನೋಡಿದಿಲ್ಲ. ಅವ್ರು ಸತತ ಪ್ರಯತ್ನ ಅಲ್ಲಿಂದ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ, ಅವ್ರು ಮಾಡ್ಕೊಳ್ತಿದಾರ. ಸುಮಾರು ಈ ರೋಡಿಗೆ 6 ಕೋಟಿ ರೂಪಾಯಿ ಮತ್ತು ಸ್ಯಾಂಕ್ಷನ್ ಆಗಿ ರೋಡ್ ಅನ್ನು ಸಂಪೂರ್ಣವಾಗಿ ನೀವು ಮಾಡುವ ಸಲುವಾಗಿ ಅದು ಹಾಕಿದ್ದಾರೆ. ಅದ್ರ ಜೊತೆಯಲ್ಲಿ ಒಳಗೆ ಹೊರಚಂಡಿ ಅನ್ನೋದು ನಾವು ಯೋಗಾಪುರನಾಗ ನೋಡೋದಿಲ್ಲ, ಇವು ಗಾಂಧಿನಗರ್ನಾಗ ಹೊರಚಂಡಿ ನೋಡಿದಿಲ್ಲ. ಈಗ ನಾವು ಏನು ಬಂದ ಮೇಲೆ ಎಲ್ಲ ಕೆಲಸವನ್ನು ಮಾಡಿವಿ ಅನ್ನೋದು ಇಂಥ ಒಂದು ಕ್ರಿಯಾಶೀಲ ಮೆಂಬರ್ ಇದ್ರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅಂತ ಇದೊಂದು ಹೇಳಿ ನಾವೆಲ್ಲರಿಗೆ ಇದ್ದವರು ಕೂಡ ಬಹಳಷ್ಟು ಸಮಯದಿಂದ ಅವ್ರು ಸುತ್ತಿದ್ದಾರೆ. ಬಹಳ ಆಟಗಾರರು ಒಳ್ಳೆ ಆಟಗಾರ ಇಲ್ಲಿ ಅದಾರ. ಇವರೆಲ್ಲ ಇಲ್ಲಿ ಸೀಮಿತ ಆಗಬಾರ್ದು. ನಮ್ಮ ಕರ್ನಾಟಕನಾಗ ಅದು ಟೀಮ್ನಾಗ ಸೇರುವಂತ ಕೆಲಸ ಆಗ್ಬೇಕು, ನಮ್ಮ ದೇಶದ ತಂಡ ಒಳಗೆ ಸೇರುವಂತ ಕೆಲಸ ಆಗ್ಬೇಕು ಅಂತ ಹಾರೈಸಿ ತಮ್ಮೆಲ್ಲರಿಗೂ ಅಭಿನಂದನೆ ಮಾಡಿ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದಷ್ಟು 2 ಮಾತು ತಂಡಗಳು ಭಾಗಿಯಾಗಿದ್ದು ಅದರಲ್ಲಿ
ಎಲ್ಲರೂ ಚೆನ್ನಾಗಿ ಆಡಿದ್ರು ಕೂಡ ಒಬ್ರು ಸೋಲಲೇಬೇಕಾಗ್ತದ. ಹಂಗಾಗಿ ಎಲ್ಲರೂ ಸೋತು ಕೊನೆಗೆ ಇವತ್ತು ಕೊನೆಯ ಫೈನಲ್ ಮ್ಯಾಚಿನಲ್ಲಿ ರಜಪೂತ್ ಸಿಸಿ ಮತ್ತು ಸಹರಾ ಸಿಸಿ ಯಾವ ರೀತಿ ಆಟ ಆಡಿದ್ರಂದ್ರ ಮೊದಲನೇ ಓವರ್ದಿಂದ 4ನೇ ಓವರ್ ತನಕ ನಾವು ಏನಾದರೂ 60 ಕ್ರಾಸ್ ಮಾಡಿದವರು ಗೆಲ್ತಾರತ್ತೇಳಿ ನಾವು ಮಾತಾಡ್ಬೋದು ಕೂತಿದ್ದೇವೆ. ಆದ್ರೆ 24 ಹೊಡೆದಿದ್ರಿಂದ ನಾವು ಸೋಲ್ ಅಡ್ವಾನ್ಸ್ ಕಾಣಿಸ್ಬಿಡ್ತದೆ ರಜಪೂತ್ ಸಿಸಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ತಪ್ಪುಗಳನ್ನು ಮುಂದಿನ ಸರಿ ತಿದ್ಕೊಂಡು ಮತ್ತು ನೀವು ಫೈನಲ್ ಮ್ಯಾಚ್ ಹೊಡೆಯೋಂಗ ಪ್ರಿಪೇರ್ ಆಗಿ ಬರ್ಬೇಕಂತೇಳಿ ಈ ಮೂಲಕ ಹೇಳುತ್ತಾ, ಈ ಮನಗುಳಿ ಏನು ಟೂರ್ನಮೆಂಟ್ ಅಚ್ಚುಕಟ್ಟಾಗಿ ನೆರವೇರಿಸಿದಾರ. ಅದೇ ತರನಾಗಿ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಇನ್ನು 2-3 ದಿನದಲ್ಲಿ ಶ್ರೀ ಮಹಾಶಿವಶರಣ ಹರಳಯ್ಯ ಗಜಾನನ ಮಿತ್ರ ಮಂಡಳಿ ವತಿಯಿಂದ ಈ ಟೂರ್ನಮೆಂಟ್ ಪ್ರಾರಂಭ ಆಗುತ್ತದೆ. ಮೊದಲನೆಯ ಬಹುಮಾನ 51,000, ದ್ವಿತೀಯ ಬಹುಮಾನ 25,000 ಜೊತೆಗೆ ಅದೇ ತರನಾಗಿ ಈ ಪ್ರಾರಂಭಿಕ ಏನು ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಮಿಡಿ ಸ್ಟಾರ್ಗಳಿಗೆ ಕರೆಸ್ಬೇಕು ಮತ್ತು ಗುರುಗಳಿಗೆ ಕರೆಸ್ಬೇಕು ಅನ್ನೋಂಥ ಒಂದು ಯೋಜನೆ ಇದೆ. ಅದರ ಜೊತೆಗೆ ಸದ್ದಾಮ್ ಅವ್ರ ಜೊತೆ ಮತ್ತು ಅನಿಲ್ ಅವ್ರ ಜೊತೆ ಇನ್ನೂ ಕೆಲವೊಂದು ವಿಠಲ್ ರಜಪೂತ್ ಅವ್ರ ಜೊತೆ ಎಲ್ಲರ ಜೊತೆ ಸ್ವಲ್ಪ ಒಂದು ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ನಡೆಸಿಕೊಡ್ತೇವೆ. ಈ ನಮ್ಮನ್ನು ಕರೆಸಿ ಈ ಗೌರವ ಸನ್ಮಾನ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. 20,000 ರೂಪಾಯಿ ನಗದು ಬಹುಮಾನ ಜೊತೆಗೆ ಒಂದು ನಬಿ ಬಿಜಾಪುರ ಅವರಿಗೆ ಕಮಿಟಿ ಪರವಾಗಿ ಅಭಿನಂದನೆಗಳು. ಇದೀಗ ಕೆಲವೇ ಕ್ಷಣ